ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್. ರಾಜ್ಯ ರಾಜಕಾರಣದಲ್ಲಿ ಕೆಲವು ನಾಯಕರು ಇರ್ತಾರೆ. ಅವರು ರಾಜ್ಯ ರಾಜಕಾರಣದ ಒಂದು ದಿಕ್ಕು ದೆಸೆಯನ್ನೇ ಬದಲಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇಟ್ಕೊಂಡಿರ್ತಾರೆ. ಅಂತ ಒಬ್ಬ ರಾಜಕಾರಣಿಯನ್ನ ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು 2019ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಕಾರಣ ಆಗಿದ್ರು. ಈಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂತ ಒಂದು ನಾಯಕತ್ವವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಅಲ್ಲ, ಮಾಜಿ DCM ಹಾಗೆ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಅದು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ. ಬಿಜೆಪಿ ಪಕ್ಷದ ಕೆಲವೊಂದು ನಾಯಕರ ಒಂದು ವಿಚಾರದಲ್ಲಿ ಅಸಮಾಧಾನಗೊಂಡು ನನ್ನನ್ನು ಪಕ್ಷವನ್ನ ಬಿಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಆ ಪಕ್ಷವನ್ನು ಬಿಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು. ನನಗೆ ಆ ಸಂದರ್ಭದಲ್ಲಿ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಬಂತು. ಅದನ್ನೆಲ್ಲವನ್ನು ಸಹಿಸಿಕೊಂಡು ನನ್ನಷ್ಟಕ್ಕೆ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅನೇಕ ನನ್ನ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಆದಾಗ ಅವಾಗ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ಬಿಟ್ಟು ಜನರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಜನರ ಅಭಿಪ್ರಾಯದ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. ನನ್ನ ಕ್ಷೇತ್ರದ ಜನ ಬಹುತೇಕ ತಮಗೆ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥ, ಅತಿ ಹೆಚ್ಚು ಲೀಡ್ ಬಂದಿರತಕ್ಕಂಥ ಜನರಲ್ಲಿ ನನ್ನನ್ನು 2ನೇ ಸ್ಥಾನಕ್ಕೆ ಕಳಿಸಿದ್ರು. ಆ ಕ್ಷೇತ್ರದ ಜನರು ಮಾಡಿರ್ತಕ್ಕಂಥ ಒಂದು ನನಗೆ ಆಶೀರ್ವಾದ. ಇವತ್ತು ನನಗೆ ಬಲ ಸಿಕ್ಕಿದೆ, ಶಕ್ತಿ ಸಿಕ್ಕಿದೆ. ಅದನ್ನು ಬಳಸಿಕೊಂಡು ಇವತ್ತು ಕ್ಷೇತ್ರದ ಕಾರ್ಯಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಇವತ್ತು ಮಾಡ್ತಾ ಹೊರಟಿದ್ದೆ. ಹೀಗಾಗಿ ಮೊದಲು ನನಗೆ ತೃಪ್ತಿ ಸಿಗ್ತಕ್ಕಂಥದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ತೃಪ್ತಿ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಇವತ್ತು ಆನಂದವಾಗಿ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡ್ತಾ, ಅದಕ್ಕೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಾಕಷ್ಟು ಅನುದಾನವನ್ನು ಕೂಡ ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆ ಅನುದಾನವನ್ನು ಬಳಸ್ಕೊಂಡು ನೀರಾವರಿ ಇರ್ಬೋದು, ಕುಡಿ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಇರ್ಬೋದು, ವಿದ್ಯುತ್ ಕ್ಷೇತ್ರದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಒಟ್ಟಾರೆ ಜನರಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಆನಂದವಾಗಿ ಇದ್ದೀನಿ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಜಗದೀಶ್ ಶೆಟ್ಟರ್ ಅವರು, ನೀವು ಇಬ್ರು ಜೊತೆಯಾಗಿ ಕಾಂಗ್ರೆಸ್ ಸೇರ್ಪಡೆ ಆದ್ರಿ. ಈಗ ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ದಾರೆ. ನಿಮ್ಗೆಲ್ಲೋ ಒಂದ್ ಕಡೆ ದೇಹ ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ಇಡೀ ಮನಸ್ಸು ಬಿಜೆಪಿಯಲ್ಲೇ ಇದೆ ಅನ್ನೋ ರೀತಿ ಅನಿಸ್ತಿದ್ಯಾ? ಹಾಗೇನಿಲ್ಲ. ಮೊದಲು ಒಂದು, ಜಗದೀಶ್ ಶೆಟ್ಟರ್ ಅವರು ನಾನು ಒಟ್ಟಿಗೆ ಕೂಡಿ ಕಾಂಗ್ರೆಸ್ ಸೇರಿದವರಲ್ಲ. ನನಗೆ ಘಾಸಿ ಆದಂಥ ಸಂದರ್ಭದಲ್ಲಿ, ನನಗೆ ನೋವಾದಂಥ ಸಂದರ್ಭದಲ್ಲಿ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ತದನಂತರ ಜಗದೀಶ್ ಶೆಟ್ಟರ್ ಬಂದ. ಬರುವಾಗೂ ನಾನು ನಮ್ಮನ್ನು ಭಾಳ ಚರ್ಚೆ ಮಾಡಿಲ್ಲ, ಮತ್ತು ಹೋಗೋ ಮುಂದೂ ಯಾಕೆ ಹೋದ್ರು ಅನ್ನೋದು ನಮ್ಗೆ ಕೂಡ ಚರ್ಚೆ ಮಾಡಿಲ್ಲ. ಅದಕ್ಕೆ ಅವ್ರ ವಿಚಾರ ಅನುಸಾರವಾಗಿ ಹೋಗಿದ್ದಾರೆ. ನನ್ನ ವಿಚಾರವಾಗಿ ನಾನು ಇಲ್ಲಿ ಪಕ್ಷದಲ್ಲಿ ಉಳ್ಕೊಂಡಿದ್ದೀನಿ ಮತ್ತು ಇಲ್ಲೇ ಮುಂದುವರಿದೆ. ಬಿಜೆಪಿಯಲ್ಲಿರುವಂತೆ ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕ ಒಂದು ಶತ್ರುಗಳ ಕಾಟ ಲಕ್ಷ್ಮಣ್ ಸವದಿ ಅವರಿಗೆ ಶುರುವಾಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ತಮಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ. ಕೆಲವರು ಅಡ್ಡಿ ಮಾಡ್ತಿದ್ದಾರೆ. ಯಾರು ಸರ್, ಯಾವ ಶಕ್ತಿ ಅದನ್ನ ತಡಿತಾ ಇದೆ ಅಂತ? ನನಗೇನು ಅಂತ ಶಕ್ತಿ ಯಾವ ಇದಾವ ಅಂತ ಹೇಳಿ ನನಗೇನು ಭಾವಿಸ್ಕೊಂಡಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷ ಸೇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಕರಾರು ಮತ್ತು ಕಂಡೀಷನ್ ಇಟ್ಕೊಂಡು ಸೇರಿದವನಲ್ಲ. ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥದ್ದು. ಕಾಲಾನುಸಾರದಲ್ಲಿ ಒಳ್ಳೆಯ ದಿನಗಳು ಕೂಡ ನಮಗೆ ಕಾದಿದಾವು ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲಿದೆ.
ಕೆಲಸ ಮಾಡ್ತಕ್ಕಂಥ ಹುಮ್ಮಸ್ಸು ಮತ್ತು ಆಸಕ್ತಿ ಇಚ್ಛಾಶಕ್ತಿ ಇರ್ತಕ್ಕಂಥವ್ರನ್ನ ಪಕ್ಷ ಗುರುತಿಸಿದೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಕಾಲಗಳು ಬರ್ತಾವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರಿಂದ ನನಗೆ ಯಾವುದೇ ತರಹದ ಬೇಜಾರು ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಸರ್, ಬೆಳಗಾವಿ ವಿಚಾರಕ್ಕೆ ಬಂದಾಗ ಈ ಬಣ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಈ ಕಡೆ ಸತೀಶ್ ಜಾರಕಿಹೊಳಿ ನಡುವೆ ಬಹಳಷ್ಟು ಒಂದು ಬಣ ಬಡಿದಾಟ, ಏನೋ ಒಂದ್ ಕಡೆ ಇಬ್ಬರ ನಡುವೆ ಜಟಾಪಟಿ, ಈಗ ಅಧಿಕಾರಿಗಳ ಒಂದು ವರ್ಗಾವಣೆ ವಿಚಾರದಲ್ಲಿ ಒಂದು ಕೋಲ್ಡ್ ವಾರ್, ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಏನೋ ಒಂದ್ ರೀತಿ ಬಗೆಹರಿಯದ ಒಂದು ಸಮಸ್ಯೆನ? ಅಂಥದ್ದು ಯಾವುದು ನನ್ನ ದೃಷ್ಟಿಯಲ್ಲಿ ಅಂಥದ್ದು ಯಾವುದೇ ಒಂದು ವೈಮನಸ್ಸು ಭಿನ್ನಾಭಿಪ್ರಾಯ ನನಗೇನು ಕಂಡಿಲ್ಲ. ಯಾವುದೇ ಅಂತ ಸಣ್ಣ ಪುಟ್ಟ ವಿಚಾರ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ನಮ್ಮ ಮುಂದೆ ಇಲ್ಲ. ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸು ಇಲ್ಲ ಅಂತ ಹೇಳಿ ನನಗೆ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅದೇ ಥರದ ಗೊಂದಲ ಇಲ್ಲ. ಸತೀಶ್ ಜಾರಕಿಹೊಳಿ ನಿಮ್ಮ ನಡುವೆ ಒಡನಾಟ ಹೇಗಿದೆ ಸರ್? ನನ್ನ ಅವರ ಮಧ್ಯದಲ್ಲಿ ಅಂಥದ್ದು ಏನು ದೊಡ್ಡ ಭಿನ್ನಾಭಿಪ್ರಾಯ ಅಂತ ಇಲ್ಲ. ಅವರಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಮತಗಳು ಹೋಗಿರೋದ್ರಿಂದ ಆ ಸಂದರ್ಭದಲ್ಲಿ ಸ್ವಲ್ಪ ವೈಮನಸ್ಸು ವ್ಯಕ್ತಪಡಿಸಿದ್ರು ಅವರು. ತದರ ನಂತರ ಅಲ್ಲಿ ಅದು ಯಾಕೆ ಬದಲಾವಣೆ ಆಯ್ತು ಅಂತಕ್ಕಂಥದ್ದು ಅವ್ರಿಗೆ ಬಹುತೇಕ ಈಗ ಮನವರಿಕೆ ಆಗಿರ್ಬೋದು. ಯಾಕಂದ್ರೆ ನಮ್ಮ ಕ್ಷೇತ್ರ ಮೊದಲಿನ ಹಿಡ್ಕೊಂಡು ಭಾರತೀಯ ಜನತಾ ಪಕ್ಷದ ಒಂದು ಗಂಡು ಮೆಟ್ಟಿನ ನೆಲ ಅಂತ ಹೇಳಿ ಹೇಳ್ಕೊತಿತ್ತು. ಹುಕ್ಕೇರಿ ಇರ್ಬೋದು ಮತ್ತು ಅಥಣಿ ಇರ್ಬೋದು. ಮೊದಲಿನಿಂದ ಸ್ವಲ್ಪ ಕಾಂಗ್ರೆಸ್ ವಿರೋಧಿ ಅಲೆ ಅಲ್ಲಿ ಒಂದು ಸೃಷ್ಟಿ ಇತ್ತು. ಯಾಕಂದ್ರೆ 20-25 ವರ್ಷ ಆ ಥರದಿಂದ ಮೈಂಡ್ ಸೆಟ್ ನಾವು ಮಾಡಿರ್ತಕ್ಕಂಥ ಅದು ನನಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಜನ ರೊಚ್ಚಿಗೆದ್ದು ನನಗೆ ಮತಗಳನ್ನು ಕೊಡ್ತಕ್ಕಂಥದ್ದು ಒಂದು ವಿಚಾರ. ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ಇಡೀ ಲೋಕಸಭೆ ಕ್ಷೇತ್ರಗಳನ್ನು ತಗೊಂಡಾಗ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರನ ನೀವು ಉದಾಹರಣೆಗೆ ತಗೊಳ್ಳಿ. ಅವರು 50,000ದಿಂದ ಆರಿಸಿ ಬಂದಿದ್ರು. ಅವ್ರ ಮಗನನ್ನು ಚುನಾವಣೆಗೆ ನಿಂದ್ರಿಸಿದಾಗ ಅಲ್ಲಿ ಭಾರತೀಯ ಜನತಾ ಪಕ್ಷ 50,000 ಲೀಡ್ ಆಗುತ್ತೆ. ಅಂದ್ರೆ ಒಂದು ಚುನಾವಣೆಗೆ ಟ್ಯಾಗ್ ಮಾಡ್ಲಿಕ್ಕೆ ಆಗಲ್ಲ. ಜನರ ಆಲೋಚನೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಚಾರಗಳಿರ್ತವೆ. ಲೋಕಸಭೆ ಬಂದಾಗ ಯಾರಿಗೆ ಕೊಡಬೇಕು, ವಿಧಾನಸಭೆ ಚುನಾವಣೆ ಬಂದಾಗ ಯಾರಿಗೆ ಕೊಡಬೇಕು, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವತ್ತಿನ ಸಂದರ್ಭಕ್ಕನುಸಾರವಾಗಿ ಆಲೋಚನೆಗಳು ಚಿಂತನೆಗಳು ಜನರ ಮಧ್ಯದಲ್ಲಿ ಇರ್ತವೆ. ಆ ಸಂಧಾನ ಎಲ್ಲೊಂದ್ ಕಡೆ ಜಾರಕಿಹೊಳಿ ಅವ್ರಿಗಿದೆ. ಅವ್ರ ಫಲಿತಾಂಶದ ನಂತರ ಮಾತನಾಡಿದ್ರು, ಲಕ್ಷ್ಮಣ್ ಸವದಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಬಹಿರಂಗವಾಗಿ ಅವರು ಹೇಳಿದ್ರು. ಅದಾದ್ಮೇಲೆ ನೀವು ಅವರು ಮುಖಾಮುಖಿಯಾಗಿ ಎಲ್ಲಾದ್ರೂ ಊಟಕ್ಕೆ ಅಥವಾ ಬೇರೆ ಎಲ್ಲಾದ್ರೂ ಸೇರಿರ್ತಕ್ಕಂಥ ಒಂದು ಅದ್ರ ಮೇಲೆ ಅದು ಅಷ್ಟಕ್ಕೆ ಅದು ನಿಂತು ಹೋಗಿರ್ತಿರ್ತಕ್ಕಂಥದ್ದು. ಈಗ ಸಂದರ್ಭ ಬಂದಾಗ ನಾವು ಕೂಡ್ತೀವಿ, ಮಾತಾಡ್ತೀವಿ, ಅಂಥದ್ದು ಯಾವುದೇ ಭಿನ್ನಾಭಿಪ್ರಾಯನೂ ಇಲ್ಲ. ಈಗ ಅಂಥ ಭಿನ್ನಾಭಿಪ್ರಾಯನೂ ಇಲ್ಲ, ಅಂಥದ್ದು ಯಾವುದೇ ಒಂದು ಚರ್ಚೆಗಳು ಕೂಡ ಇಲ್ಲ. ಚುನಾವಣೆ ಆದ್ಮೇಲೆ ಅದು ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಅದು ಅನಿಸಿರ್ಬೋದು. ತದನಂತರದಲ್ಲಿ ಅದರ ಪ್ರಶ್ನೆ ಉದ್ಭವ ಆಗಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಈ ಒಂದು ಕೂಗಿದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಅಭಿಯಾನಗಳು ಕೂಡ ಶುರುವಾಗುತ್ತೆ. ನೋಡಿ, ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಅವ್ರು ಖಾಲಿ ಆದ್ಮೇಲೆನೆ ಅದ್ರ ಬಗ್ಗೆ ಪ್ರಶ್ನೆಗಳು ಬರಬೇಕು. ಕುರ್ಚಿ ಖಾಲಿ ಇಲ್ಲ. ಕುರ್ಚಿ ಖಾಲಿ ಇಲ್ಲದಂತ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದು ಸರಿಯಲ್ಲ. ಯಾವಾಗ ಸಿದ್ದರಾಮಯ್ಯನವರು ಆ ಕುರ್ಚಿಯಿಂದ ಇಳಿದ್ರೆ ಅಥವಾ ಸ್ವಯಂ ಅವರು ಬಿಟ್ಟು ಕೊಟ್ರೆ ಅಥವಾ ಅವಧಿ ಮುಗಿದ ಮೇಲೆ ಮುಂದಿನ ದಿವಸದಲ್ಲಿ 2028ಕ್ಕೆ ಚುನಾವಣೆ ನಡೀತೋ ಇಲ್ಲೋ ಗೊತ್ತಿಲ್ಲ. ಇನ್ನು ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಇಲೆಕ್ಷನ್ ತರ್ತಾ ಇದೆ, ಟೇಬಲ್ ಆಗಿದೆ. ನಿನ್ನೆ ಜಾಯಿಂಟ್ ಸೆಲೆಕ್ಷನ್ ಕಮಿಟಿಗೆ ಹೋಗಿದೆ. ಅಲ್ಲಿಂದ ಅನೇಕ ಬದಲಾವಣೆಗಳಾಗಿ ಅದು ಬಂದ ಮೇಲೆ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತ ಬಂದಾಗ 2028ಕ್ಕೆ ಚುನಾವಣೆ ಆಗುತ್ತನೋ ಅಥವಾ ಇರ್ತಕ್ಕಂಥ ಸರ್ಕಾರವನ್ನ 6 ತಿಂಗಳು ಮುಂದುವರಿಸ್ಕೊಡ್ತಾರೋ ಅಥವಾ ಲೋಕಸಭೆಯನ್ನೇ 6 ತಿಂಗಳು ಮುಂಚಿತವಾಗಿ ತರ್ತಾರೋ, ಇದು ಇನ್ನೂ ಗೊಂದಲದಲ್ಲಿದೆ. ಒನ್ ನೇಷನ್ ಒನ್ ಇಲೆಕ್ಷನ್ ಬರದೇ ಹೋದ್ರೆ 2028ಕ್ಕೆ ನಮ್ಮ ರಾಜ್ಯದ ಚುನಾವಣೆ ಬರುತ್ತೆ. ಅವಾಗ ನಮ್ಮ ಪಕ್ಷದ ಹೈಕಮಾಂಡು, ಪಕ್ಷದ ಮುಖಂಡರು ಮುಂದಿನ ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿ ತೀರ್ಮಾನ ಆದ್ಮೇಲೆ ಮುಂದೆ ಚುನಾವಣೆಗೆ ಹೋಗ್ತೀವಿ. ಆ ಚುನಾವಣೆ ಒಳಗೆ
ಅವತ್ತು ಹೈಕಮಾಂಡ್ ಯಾರು ಘೋಷಣೆ ಮಾಡುತ್ತೆ ಅವ್ರನ್ನ ನಾವೆಲ್ಲರೂ ಒಪ್ಕೊಂಡು ಅವ್ರನ್ನ ಬಗ್ಗೆ ಅವ್ರ ಅದಕ್ಕೆ ನೇತೃತ್ವದಲ್ಲಿ ಇರ್ಬೋದು ಚುನಾವಣೆ ಸರ್, ಅದಕ್ಕೆ ಇರ್ಬೋದು. ಈಗಾಗಲೇ ಬಹಳಷ್ಟು ಜನ ಸಿಎಂ ಕುರ್ಚಿಗೆ ಟವಲ್ ಆಗ್ಬಿಟ್ಟಿದ್ದಾರೆ. 28ಕ್ಕೆ ನಮ್ಗೆ ಸಿಎಂ ಆಗ್ತಕ್ಕಂತ ಭಾಗ್ಯ ಬರುತ್ತೋ ಇಲ್ವೋ ಈಗಲೇ ಕ್ಲೈಮ್ ಮಾಡ್ಕೊಂಡ್ಬಿಡೋಣ ಅಂತ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈ ಕಡೆ DK ಶಿವಕುಮಾರ್ ಅವರು ಬಹಳ ಮುಖ್ಯವಾಗಿ ಅಧಿಕಾರದ ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ 2.5 ವರ್ಷ ನಂತರ DK ಶಿವಕುಮಾರ್ ಅವರು ಸಿಎಂ ಆಗ್ತಕ್ಕಂತ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಅವರ ಒಂದು ಕ್ಯಾಬಿನೆಟ್ ನಲ್ಲಿ ನೀವು ಕೆಲಸ ನೋಡಿ, ಈ ಮಾಡೋದು ಒಪ್ಪಂದ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ನಮ್ಗೆ ಯಾರಿಗೆ ಗೊತ್ತಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ಏನು ಚರ್ಚೆ ಆಗಿದೆ, ಅವಾಗ ನಮ್ಮ ಪಕ್ಷದ ವರಿಷ್ಠರು ಏನೇನು ಕರಾರುಗಳನ್ನು ಹಾಕಿದಾರೋ ಗೊತ್ತಿಲ್ಲ. ಅದು ಹೈಕಮಾಂಡು ಅವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರವನ್ನು ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಲಿಂಗಾಯತ ಸಮುದಾಯಕ್ಕೂ ಕೂಡ ಸಿಎಂ ಸ್ಥಾನ ಕೊಡಿ ಅನ್ನೋದು ಕೂಗಿದೆ. ಎಲ್ರಿಗೆ ಆಶೆ ಆಕಾಂಕ್ಷೆಗಳು ಇರ್ತವೆ. ಯಾರು ಸನ್ಯಾಸಿಗಳಲ್ಲ ರಾಜಕಾರಣದಲ್ಲಿ. ನೋಡಿ, ಮೊದಲು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತ ಶುರು ಆಗುತ್ತೆ. ಅದಾದ್ಮೇಲೆ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು, ಆಮೇಲೆ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು, MLA ಆಗಬೇಕು, MLA ಆದ್ಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಆಗಬೇಕು, ಆಮೇಲೆ ಮುಖ್ಯಮಂತ್ರಿ ಆಗಬೇಕು. ಇದಕ್ಕೆ ರಾಜಕೀಯದಲ್ಲಿ ಆಶೆ ಅನ್ನೋದು ಕೊನೆ ಇಲ್ಲ. ಇದು ಹಂಗ ಹೋಗ್ತಾ ಇರ್ತದೆ. ಇದೊಂದು ಬಿಸಿಲು ಕುದುರೆ, ಇದಂಗ ಕಾಣಿಸ್ತಾ ಇರ್ತದೆ, ಮುಂದೆ ಓಡ್ತಾ ಇರ್ತೀವಿ. ಬಟ್ ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರ ಅವರ ಕಾರ್ಯಗಳ ಚಟುವಟಿಕೆಗಳ ಮಧ್ಯೆ ಒಂದ್ ಕಡೆ ನಮ್ಮ ಕಾರ್ಯ ಚಟುವಟಿಕೆಗಳು ಬೇಕು, ನಮ್ಮ ಪ್ರಯತ್ನನೂ ಬೇಕು, ಅದರ ಜೊತೆಗೆ ನಮಗೆ ಲಕ್ಕು ಬೇಕಾಗ್ತದೆ. ಹಿಂದೆ ನೀವು DCM ಆಗಿದ್ದು ಕೂಡ ಹಣೆ ಬರಹನ ಲಕ್ಕು ಅಂತ ಹೇಳ್ತೀರಾ? ಅವು ಎರಡೂ ಇದೆ. ಅದು ನನ್ನ ಲಕ್ಕೂ ಇದೆ ಮತ್ತು ನಾನು ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥದ್ದು ಅಲ್ಲಿ ಶ್ರಮನೂ ಇದೆ. ಎರಡೂ ಇದೆ. ಬಿಜೆಪಿಯಲ್ಲಿ ಇದ್ದಿದ್ರೆ ಆ ಸಿಎಂ ಆಗೋ ಯೋಗ ನಿಮ್ಗೆ ಬರ್ತುತ್ತೇನೋ ಅಂತ ಅನ್ಸುತ್ತೆ. ಈಗ ಮುಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ? ತಮ್ಮಂತ ನಾಯಕರೆಲ್ಲ ಇದ್ದಿದ್ರೆ ಬರ್ತಿತ್ತು ಅನ್ಸುತ್ತೆ. ಈಗ ಇಲ್ಲಲ್ಲ, ಮುಂದೆ ಈಗ ನೋಡ್ತಿರಲ್ಲ ನೀವು ಅವ್ರ ಜಗಳ. ಇವತ್ತು ನೋಡಿ, ಈ ವಕ್ತ ವಿಚಾರವಾಗಿ ಬಾವಿಗೆ ಇಳಿಬೇಕೋ ಹೊರಗಡೆ ಹೋಗ್ಬೇಕು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಅವ್ರ ಕ್ಲಾರಿಟಿನೇ ಇರಲಿಲ್ಲ. ಓಡಾಡಿ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ರು. ಅಂದ್ರೆ ಅಲ್ಲಿ ನಾಯಕತ್ವ ಇಲ್ಲ. ಒಂದು ಪಾರ್ಟಿ ಅಂದಮೇಲೆ ಒಂದು ನಾಯಕತ್ವ ಬೇಕಾಗುತ್ತೆ. ನಾಯಕ ಆಗಿರ್ತಕ್ಕಂಥವ್ನು ಏನ್ ನಿರ್ಣಯ ತಗೋತಾನೆ ಅದಕ್ಕೆ ಎಲ್ಲರೂ ನಾವು ಭದ್ರಾಗಿರ್ತೀವಿ ಅಂತಕ್ಕಂಥದ್ದು ಹೇಳ್ಬೇಕಾಗತ್ತೆ. ಪಾಪ ಅಶೋಕ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದ, ಇನ್ನೊಬ್ರನ್ನ ಕೇಳ್ತಾ ಇದ್ರು ಏನ್ ಮಾಡ್ಬೇಕು ಅಂತೇಳಿ. ಎಲ್ಲರನ್ನು ಕೇಳ್ಕೊಂಡು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕಾ ಅಥವಾ ಹೊರಗಡೆ ಹೋಗ್ಬೇಕಾ? ವಿಜೇಂದ್ರ ದೆಹಲಿಗೆ ಹೋಗಿದ್ದಾರೆ. ಅಂದ್ರೆ ಅಧ್ಯಕ್ಷರ ಮಧ್ಯೆನೂ ಮತ್ತು ವಿರೋಧ ಪಕ್ಷ ನಾಯಕರ ಮಧ್ಯದೂ ಹೊಂದಾಣಿಕೆ ಇಲ್ಲ. ಅಧ್ಯಕ್ಷರ ಮಧ್ಯೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮಧ್ಯೆನೂ ಹೊಂದಾಣಿಕೆ ಇಲ್ಲ. ಅಲ್ಲಿ A ಮತ್ತು B ಆಗಿದಾವೆ, CD ಪ್ರಾರಂಭ ಆಗಿದೆ. ಆಮೇಲೆ ಬಹುತೇಕ ನನಗೆ ಅನಿಸುತ್ತೆ ಈ ಇಂಗ್ಲಿಷ್ ಪದಗಳೇನದಾವ್ 26 ABCD XYZ ತನಕ ಅಷ್ಟು ಗುಂಪುಗಳು ಮುಂದಿನ ದಿನಮಾನದಲ್ಲಿ ಆಗ್ತಾವೇನೋ ಅಂತಕ್ಕಂಥ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಯಾರು ಕೇಳ್ತಾ ಇಲ್ಲ, ಒಬ್ರು ಹೇಳ್ತಾ ಇಲ್ಲ, ಒಬ್ರಿಗೆ ಅವ್ರು ಜೋಡಿಸ್ತಕ್ಕಂಥ ಕೆಲಸ ಇಲ್ಲ. ಅಲ್ಲಿ ಯಡಿಯೂರಪ್ಪರನ್ನು ಕೆಳಗಿಳಿಸಿದ ಮೇಲೆ ಅವರ ಒಂದು ಯುಗಾಂತ್ಯ ಆಯ್ತು ಅಂತ ನಿಮ್ಮ ಅನಿಸಿಕೆ? ನಿವೃತ್ತಿ ಹೊಂದಿದ ಮೇಲೆ ಮುಗಿತಲ್ಲ, ಇನ್ನೇನಿರ್ತದೆ. ಸಚಿವ ಸಂಪುಟ ಪುನರಾಚನೆ ಆಗ್ಬೇಕು ಅನ್ನೋ ಒಂದು ಕೂಗು ಬಹಳಷ್ಟು ಹಿರಿಯ ನಾಯಕರಿದ್ದಾರೆ, ಜೊತೆಗೆ ಬಹಳಷ್ಟು ಪ್ರಭಾವಿಗಳು ಕೂಡ ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಪುನರ್ರಚನೆ ಸಂದರ್ಭದಲ್ಲಿ ತಮಗೆ ಒಂದು ಸೂಕ್ತವಾದಂತಹ ಸ್ಥಾನಮಾನ ಸಿಗ್ಬೋದಾ? ಯಾವಾಗ ಇದನ್ನ ಪುನರ್ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡು, ಮುಖ್ಯಮಂತ್ರಿ. ಆ ತೀರ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಮಂತ್ರಿಮಂಡಲ ರಾಜೀನಾಮೆ ತಗೋಬೇಕಾಗತ್ತೆ. ಅವತ್ತಿನ ಸಂದರ್ಭಕ್ಕೆ ಅನುಸಾರವಾಗಿ ಅವಾಗ ಏನ್ ಮಾಡ್ತಾರ ನೋಡೋಣ. ನನಗೆ ಭರವಸೆ ಇದೆ, ನನಗೆ ಪಕ್ಷಕ್ಕೆ ನಾನು ಬಳಸೋತಾರೆ, ನನಗೆ ಅಧಿಕಾರ ಕೊಟ್ಟು ಮುಂದೆ 2028ಕ್ಕೆ ಪುನಃ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನನ್ನು ಸಂಪೂರ್ಣವಾಗಿ ಬಳಸ್ಕೋತಾರೋ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಮತ್ತೊಂದು ಕಡೆ ಈ ಕಡೆ ಪಂಚಮಸಾಲಿ ಸಮುದಾಯದ ಹೋರಾಟ ಕೂಡ ತೀವ್ರ ಆಗ್ತಿದೆ. ಜೊತೆಗೆ 2A ಮೀಸಲಾತಿ ಕೊಡಿ ಅನ್ನೋ ಒಂದು ಕೂಗು. ವಿಜಯಾನಂದ ಕಾಶ್ಯಪ್ನವರು ಈಗ ಸ್ವಾಮೀಜಿಗಳ ವಿರುದ್ಧನೇ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ನಾನು ಅವರಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ನಾನು ಮಾತಾಡಿದ್ದೆ, ಆ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು. ಯಾಕಂತಂದ್ರೆ ಬಹಳಷ್ಟು ಕೃಷಿಯನ್ನು ನಂಬಿಕೊಂಡಿರ್ತಕ್ಕಂಥ ಸಮುದಾಯ ಮತ್ತು ಬಹಳಷ್ಟು ಬಡವರು ಇರ್ತಕ್ಕಂಥ ಸಮುದಾಯ.
ಬಹಳಷ್ಟು ದುಡಿಮೆಯಿಂದನೇ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಅನಿವಾರ್ಯತೆ ಆ ಸಮುದಾಯದಲ್ಲಿ ಬಹಳಷ್ಟು ಜನರಿಗಿದೆ. ಅಂಥವ್ರಿಗೆ ಮೀಸಲಾತಿ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಶಿಕ್ಷಣ, ಉದ್ಯೋಗ ಇದರಲ್ಲಿ ಅವರಿಗೆ ಲಾಭ ಆಗುತ್ತೆ. ಅದರಿಂದ ಅವರಿಗೆ ಮೀಸಲಾತಿ ಕೊಡೋದು ಸೂಕ್ತ ಅನ್ನುವಂಥದ್ದನ್ನು ಅಭಿಪ್ರಾಯ ನಾನು ವ್ಯಕ್ತಪಡಿಸಿದ್ದೀನಿ. ಅದು ವಿಧಾನಸಭೆಯಲ್ಲಿನೂ ಮಾಡಿದ್ದೀನಿ, ಹೊರಗಡೆನೂ ಕೂಡ ಹೇಳಿದ್ದೀನಿ, ಮುಂದೂ ಹೇಳ್ತೀನಿ. ಅದ್ರ ಪರವಾಗಿನೂ ನಾನು ನಿಲ್ತೀನಿ. ಮೀಸಲಾತಿ ಸಿಗ್ಬಹುದು, ಯಾವುದೋ ಒಂದರಲ್ಲಿ ಕೊಡಲಿ, 2A ಕೊಡಲಿ ಅಥವಾ ಬೇರೆ ಕೊಡಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನೊಂದು ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಅಂತಕ್ಕಂಥದಕ್ಕೆ ಏನು 10% ಕೊಟ್ಟಿದ್ರೆ ಅದ್ರಾಗಿನ ಬೇಕಾದ್ರೆ 3-4% ಕೊಡ್ಬೋದು, ಅವಕಾಶ ಇದೆ. ಆದರೆ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ಲಿನ ಪ್ರಸ್ತಾವನೆ ತಗೊಂಡೋಗಿ ಕೇಂದ್ರ ಸರ್ಕಾರದಲ್ಲಿ ಇಟ್ಕೊಂಡು ಅದನ್ನು ಮಂಜೂರು ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಅದು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರಿಗೂ ಕೂಡ ಅದರದ್ದು ಜವಾಬ್ದಾರಿ ಇದೆ. ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸುಮಾರು 28 ಲೋಕಸಭಾ ಸದಸ್ಯರಿಗೆ ನಾನು ಆಗ್ರಹ ಮಾಡ್ತೀನಿ. ದಲಿತ ಸಿಎಂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಆಗಬಾರ್ದು? ಯಾರ ಹಣೆ ಬರದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಭಗವಂತ ನಮ್ಮನ್ನು ಹುಟ್ಟಿಸುವಾಗನೇ ನಮ್ಮದನ್ನು ನಿರ್ಮಾಣ ಮಾಡಿ ಕಳಿಸಿರ್ತಾರೆ. ಆ ಭಗವಂತನ ಇಚ್ಛೆ ಪ್ರಕಾರ ಯಾರು ಬೇಕಾದರೂ ಆಗ್ಬೋದು. ಸಂವಿಧಾನದಲ್ಲಿ ಇಂಥ ಸಮುದಾಯವರು ಆಗಬೇಕು ಅಂತೇನಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಜಾತಿಗೆ ಆಧಾರವಾಗಿ ಅಂತೇಳಿ ಇಲ್ಲ ಅದು ಕಾನೂನು. ನಮ್ಮ ಸಂವಿಧಾನ ಜಾತಿಗೆ ಮೀಸಲಾಗಿಲ್ಲ. ಯಾರು ಬೇಕಾದವ್ರಿಗೆ ಎಲ್ಲರೂ ಕೂಡ ಆಗ್ಬೋದು. ನಿನಗೊಂದು ಮತದಾನದ ಹಕ್ಕಿದೆ ಅಂದರೆ ನನಗೂ ಒಂದೇ ಇದೆ, ರಾಷ್ಟ್ರಪತಿಗೂ ಒಂದೇ ಇದೆ, ಕಟ್ಟ ಕಡೆ ವ್ಯಕ್ತಿಗೂ ಒಂದೇ ಮತದಾನ ಇದೆ. ಯಾರ್ಯಾರಿಗೆ ಮತದಾನ ಹಕ್ಕಿದೆ ಅವರೆಲ್ಲರೂ ಕೂಡ ಅವಕಾಶವನ್ನು ಮಾಡ್ಕೋಬೋದು ಸಾಧ್ಯ. ಲಕ್ಷ್ಮಣ್ ಸವದಿ ಅವರಿಗೆ ರಾಜಕೀಯದಲ್ಲಿ ಟ್ರಿಕ್ಸ್ ಮಾಡೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಭಿನ್ನಾಭಿಪ್ರಾಯ ಏನಿದೆ, ಇದನ್ನೇ ಒಂದು ಲಾಭ ಮಾಡಿಕೊಂಡು ತಾವು ಅನುಕೂಲಕರವಾದಂತ ಒಂದು ರಾಜಕಾರಣವನ್ನ ಮಾಡಬಹುದಿತ್ತು, ಕೆಲವೊಂದು ಲಾಭಗಳನ್ನ ಪಡೆದುಕೊಳ್ಬಹುದಾಗಿತ್ತು. ನೋಡಿ, ನೀವು ಹೇಳ್ತಿರಲ್ಲ, ನಾನು ಬೇರೆಯವ್ರ ತಟ್ಟೆಯಲ್ಲಿ ಕೈ ಹಾಕೊಂಡು ಊಟ ಮಾಡೋದು ನನಗೆ ಅಭ್ಯಾಸ ಇಲ್ಲ. ನನ್ನ ತಟ್ಟೆಯಲ್ಲೇನೆ ನಾನು ಅಡಿಗೆ ಮಾಡ್ಕೋಬೇಕು, ನಾನು ತಟ್ಟೆ ಒಳಗೆ ನಾನೇ ಹಾಕೋಬೇಕು, ನಾನೇ ಊಟ ಮಾಡಬೇಕು. ಇನ್ನೊಬ್ಬರ ತಟ್ಟೆ ಒಳಗೆ ಕೈ ಹಾಕೊಂಡು ಊಟ ಮಾಡ್ತಕ್ಕಂಥ ಹವ್ಯಾಸ ಮತ್ತು ಆ ಒಂದು ಸ್ವಭಾವ ನಂದಲ್ಲ. ಯಾಕೆ ಅವ್ರದ್ದು ಇಬ್ಬರದ್ದು ಕಸ್ಕೊಂಡು ನಾನೇ ತಗೋಬೇಕು? ಬೇಕಂದ್ರೆ ಪಕ್ಷದ ಮುಖಂಡರಿಗೆ, ಹೈಕಮಾಂಡ್ಗೆ 3ನೇ ಸ್ಥಾನ ಬೆಳಗ್ಗೆ ಕೊಡ್ತಾರೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೈ ಬಿಟ್ಟು ನಿಮಗೆ ಮಂತ್ರಿ ಸ್ಥಾನ ಕೊಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಸನ್ನಿವೇಶ ಬರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂತ ಆಲೋಚನೆ ಹೈಕಮಾಂಡ್ ಆಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಜಿಲ್ಲೆಯಲ್ಲಿ ಇಬ್ಬಿಬ್ಬರು ಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ 18 ಕ್ಷೇತ್ರ ಹೊಂದಿರತಕ್ಕಂಥ ಜಿಲ್ಲೆ. ಇಲ್ಲಿ 3 ಅಥವಾ 4 ಸಹಿತ ಕೊಡ್ಬೋದು. ಯಾಕಂತಂದ್ರೆ ನಮ್ಮದು 2 ಜಿಲ್ಲೆ 3 ಜಿಲ್ಲೆ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. 3 ಜಿಲ್ಲೆಗೆ ಎಷ್ಟು ಕೊಡ್ಬೇಕು ನೀವು ಹೇಳಿ? 3 ಕೊಡ್ಬೋದು, 4 ಕೊಡ್ಬೋದು, ಏನು ತೊಂದರೆ ಇಲ್ಲ. ಸರ್ಕಾರವನ್ನ ಕೆಡುವ ಮಾತುಗಳು ಬರ್ತಾ ಇದೆ ಸರ್. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಆದಿಯಾಗಿ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಕೆಲವರು ಒಂದಷ್ಟು ಮಾತುಗಳು ಮಾತನಾಡ್ತಾ ಇದ್ದಾರೆ. 138 ಸ್ಥಾನ ಹೊಂದಿದ್ದೀರಿ, ಈಗ ಸಾಧ್ಯನಾ? ಆಪರೇಷನ್ ಕಮಲ ಎಷ್ಟು ಜನ ಇದ್ದೀವಿ ನಾವೀಗ? 138 ಜನ. ಒಂದು ಸರ್ಕಾರ ಅಲ್ಪಮತಕ್ಕೆ ಖುಷಿ ಬೇಕಾದ್ರೆ ಎಷ್ಟು ಜನ ಹೋಗ್ಬೇಕು? ಸುಮಾರು 52ರಿಂದ 53 ಜನ ಹೋಗ್ಬೇಕು. ಅದು ಹಗಲುಗನಸು. ಅದು ಯಾವುದೇ ಕಾರಣಕ್ಕೂ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನೋಡಿ, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 17 ಜನನೇ ರಾಜೀನಾಮೆ ಕೊಟ್ಟು ಬರಬೇಕಾದಂಥ ಸಂದರ್ಭದಲ್ಲಿ ಅವತ್ತು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ವಿ. ಸುಮಾರು ಒಂದು ವರ್ಷ ಆಯ್ತು. ಇದು ಆಗ್ಲಾರ್ದು. ಮತ್ತು ಈಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಎಂಥ ಆಮಿಷಗಳಿಗೂ ಕೂಡ ಬಲಿ ಆಗಲ್ಲ. ಪ್ರಾಮಾಣಿಕವಾಗಿ ಈ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಆರಿಸಿ ಬಂದಿರೋದ್ರಿಂದ ಅವರು 20 ಕೋಟಿ ಕೊಡ್ಲಿ, 50 ಕೊಡ್ಲಿ, 100 ಕೋಟಿ ಕೊಡ್ಲಿ, ಮಾರಾಟಕ್ಕಂತೂ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾರು ಇಲ್ಲ. ಬಿಜೆಪಿಯಲ್ಲಿ ಯಾರಾದ್ರೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್? ಅನೇಕ ಜನ ಇದ್ದಾರೆ. ಅನೇಕ ಜನ ನಮ್ಮ ಮುಂದೆ ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಒಳಜಗಳ, ಕಚ್ಚಾಟ, ಗುಂಪುಗಾರಿಕೆ ಸಾಕತ್ತು ಹೋಗಿದೆ. ನಮಗೆ ನೀನು ಮುಂದೆ ಭವಿಷ್ಯದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಮಗೇನು ಅನಿಸಲ್ಲ. ನಮಗೂ ಬೇಸರಾಗಿದೆ. ನೀವು ಮುಂಚಿತವಾಗಿ ಹೇಳಿಬಿಟ್ಟಿದ್ರೆ ನಾವು ಕೂಡ ಬಂದ್ಬಿಡ್ತಿದ್ವಿ. ಈಗಾದರೂ ಸಹಿತ ಅದ್ರ ಬಗ್ಗೆ ಏನೋ ಚಿಂತನೆ ಮಾಡೋಣ ಅಂತಕ್ಕಂಥ ಒಂದು ಚರ್ಚೆ ಅಂತೂ ಇದೆ.
ಬಟ್ ಅದು ಸಂದರ್ಭಾನುಸಾರವಾಗಿ ಅದು ಏನು ತೀರ್ಮಾನ ತಗೋತಾರ ನೋಡ್ಬೇಕು. ಈಗಿರೋ ಬಿಜೆಪಿ ಜೆಡಿಎಸ್ ಮೈತ್ರಿ ಇದು ಒಂದು ಬಲಿಷ್ಠವಾದಂತ ಪ್ರತಿಪಕ್ಷ ಅಂತ ಅನಿಸ್ತಿದ್ಯಾ ನಿಮ್ಗೆ? ನೀವೇ ನೋಡಿದ್ರಲ್ಲ, ಎತ್ತು ಎರಿಗೆ ಹೇಳಿದ್ರೆ ಕೋಣ್ ಕೆರೆಗೆ ಹೇಳಿದ್ರು. ಒಂದು ಈಗ ಅವರು ಒಟ್ಟಿಗೆ ಕೂಡ್ಕೊಂಡು ಲೋಕಸಭಾ ಚುನಾವಣೆ ಮಾಡಿದ್ರು. ನಾಳೆ ವಿಧಾನಸಭಾ ಚುನಾವಣೆ ಬರುತ್ತೆ, ಸೀಟ್ ಹಂಚಿಕೆ ಆಗುತ್ತೆ. ಎಲ್ಲೆಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಸೋತಿದ್ದಾರೆ, ಇವತ್ತು ಪಕ್ಷದಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಜೆಡಿಎಸ್ ಶಾಸಕರು ಆರಿಸಿ ಬಂದಿದ್ದಾರೆ. ಯಾರಿಗೆ ಅಭ್ಯರ್ಥಿ ಮಾಡ್ತಾರೆ? ಇದ್ದ ಶಾಸಕರಿಗೆ ಮಾಡಿದರೆ ಅವನದು ಏನು ಗತಿ? ಅಥವಾ ಅವನಿಗೆ ಕೊಟ್ಟರೆ ಈಗಿದ್ದಂಥ ಸಿಟ್ಟಿಂಗ್ MLA ಗತಿ ಏನು? ಬಹಳ ಗೊಂದಲ ಇದ್ದಾರೆ ಇಲ್ಲಿ. ಮುಂದಿನ ದಿನಮಾನದಲ್ಲಿ ಅಷ್ಟು ಸುಲಭವಾಗಿ ಆ ಸರ್ಕಾರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಟ್ಟಿಗೆ ಹೋಗ್ತಕ್ಕಂಥದ್ದು ಆಗೋದಲ್ಲ, ನೋಡ್ತಾರೆ. ಸಾಕಷ್ಟು ಗೊಂದಲಗಳಿದೆ. ನಿಮ್ಮಂತೆ CP ಯೋಗೀಶ್ವರ್ ಅಂತೆ ತುಂಬಾ ಜನ ಇದ್ದಾರೆ ಅಂತ. ನೋಡಿ, ರಾಜಕಾರಣದಲ್ಲಿ ನಾವು ಇರಬೇಕು, ರಾಜಕಾರಣದಲ್ಲಿ ಮುಂದುವರಿಬೇಕು, ರಾಜಕಾರಣದಲ್ಲಿ ಇದ್ಕೊಂಡು ಜನರ ಸೇವೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆ ಪಕ್ಷದಲ್ಲಿ ಅವಕಾಶಗಳು ತಪ್ಪಿದ್ರೆ ಬೇರೆ ಪಕ್ಷಕ್ಕೆ ಬಂದು ಎಲ್ಲಿ ಯಾವ ಪಕ್ಷದಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಬಂದು ಚುನಾವಣೆಗೆ ನಿಂತು ಗೆದ್ದು ಜನರ ಸೇವೆ ಮಾಡ್ತಕ್ಕಂಥದ್ದು ಸ್ವಾಭಾವಿಕ, ಮಾಡ್ತಾರೆ. DK ಶಿವಕುಮಾರ್ ಅವರ ಸಂಪರ್ಕದಲ್ಲಿ 25 ಜನ ಇದಾರಂತೆ. ತಮ್ಮ ಸಂಪರ್ಕದಲ್ಲಿ ಒಂದು ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಇದು? ನಾನು ಆ ಪಕ್ಷದಲ್ಲಿ ಇದ್ಕೊಂಡು 25 ವರ್ಷ ಇದ್ಕೊಂಡು ಬಹಳಷ್ಟು ಜನ ಸ್ನೇಹಿತರಿದ್ದಾರೆ. ಅಂಕಿ ಸಂಖ್ಯೆಗಳನ್ನ ಹೇಳೋದು ತಪ್ಪಾಗುತ್ತೆ, ಯಾರ್ಯಾರಿದ್ದಾರೆ ಅನ್ನೋದು ಹೇಳೋದು ತಪ್ಪಾಗುತ್ತೆ. ಕಾಲ ಬಂದಾಗ ಅದರದ್ದು ವ್ಯಕ್ತಪಡಿಸ್ತೇವೆ. ನಿಮ್ಮ ಪಕ್ಷದಲ್ಲಿ ತುಂಬಾ ಶಾಸಕರ ಅಸಮಾಧಾನ ಇದೆ, ಅನುದಾನಗಳು ಸಿಗ್ತಿಲ್ಲ, ಸರಿಯಾದಂತ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ನಿಗಮ ಮಂಡಳಿಗಳಲ್ಲಿ ನೇಮಕಾತಿ ಆಗ್ತಿಲ್ಲ, ಇಷ್ಟೆಲ್ಲ ಗೊಂದಲ ಇಟ್ಕೊಂಡು. ನೋಡಿ, ಈ ಗೊಂದಲ ಎಲ್ಲಾ ಪಕ್ಷದಲ್ಲಿ ಇರುತ್ತೆ, ಒಂದೇ ಪಕ್ಷ ಅಂತ. ಅನುದಾನದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಇರಬಹುದು. ನಾನು ಹಿಂದೆ ಅದೇ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅಪೆಂಡಿಕ್ಸ್ ಬುಕ್ಕೇ ಪ್ರಿಂಟ್ ಆಗಲಿಲ್ಲ, ಎರಡೇ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಯಾವ ಶಾಸಕರಿಗೂ ಆ ವರ್ಷಕ್ಕೆ PWD ಅಪೆಂಡಿಕ್ಸ್ ಇದಲ್ಲಿ ನಮಗೆ ಹಣನೇ ಸಿಗಲಿಲ್ಲ, ಬುಕ್ಕ ಪ್ರಿಂಟ್ ಆಗಲಿಲ್ಲ ಅಂದ್ರೆ ಎಲ್ಲಿದು ಬರುತ್ತೆ? ಆ ಸಂದರ್ಭದಲ್ಲೂ ಸಾಕಷ್ಟು ಅಸಮಾಧಾನಗಳಿದ್ದು. ನೋಡಿ, ಈಗ ಎಲ್ಲರ ಶಾಸಕರಿಗೆ ಒಂದು ತಲೆಯಲ್ಲಿ ಇರೋದು ಹೆಚ್ಚು ಕೆಲಸ ಮಾಡಬೇಕು, ಹೆಚ್ಚು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಇರ್ತದೆ. ಮತ್ತು ಆ ನಿಟ್ಟಿನಲ್ಲಿ ಜನರ ಅಪೇಕ್ಷೆನೂ ಇದೆ. ಜನರ ಅಪೇಕ್ಷೆ ಜಾಸ್ತಿ ಇರೋದ್ರಿಂದ ಆ ಅಪೇಕ್ಷೆಗೆ ಅನುಗುಣವಾಗಿ ನಾವು ಶಾಸಕರು ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ನಮ್ಮ ಆಶೆಗೆ ಮಿತಿ ಇರೋದಿಲ್ಲ. ಅದಕ್ಕೆ ಅನುದಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಅನುದಾನ ತಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿದೆಯಾ? ಕೊಟ್ಟಿದ್ದಾರೆ. ಸುಮಾರು 2,000 ಕೋಟಿಯಷ್ಟು ನಮಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿದೆ. ನೀರಾವರಿ ಯೋಜನೆಗೆ ಸುಮಾರು 1,600 ಕೋಟಿ, ಕುಡಿ ನೀರಿನ 4 ಪ್ರಾಜೆಕ್ಟು, ಆಮೇಲೆ ರಸ್ತೆಗಳು, ಆಮೇಲೆ ವೆಟರ್ನರಿ ಮೆಡಿಕಲ್ ಕಾಲೇಜು ಸುಮಾರು 80 ಕೋಟಿ ರೂಪಾಯಿಗಳು, ಅನೇಕ ವಿಧವಾಗಿರ್ತಕ್ಕಂಥ ಯೋಜನೆಗಳಿಗೆ ನನಗೆ ಹಣ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಹಗರಣ ಆರೋಪ, ED ಎಂಟ್ರಿ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಅಥವಾ ರಾಜೀನಾಮೆ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನಗಳು, ಅವರನ್ನ ಜೈಲಿಗೆ ಹಾಕ್ತಕ್ಕಂಥ ಒಂದು ಪ್ರಯತ್ನಗಳು ಮುಗಿದು ಹೋಗಿರ್ತಕ್ಕಂಥ ವಿಷಯ. ಇವತ್ತು ವಿರೋಧ ಪಕ್ಷದವರು ಕೂಡ ಅವರಿಗೆ ಅರ್ಥ ಆಗಿದೆ, ಇದರಲ್ಲಿ ಏನು ಹುರುಳಿಲ್ಲ, ನಾವು ಮಾಡಿರ್ತಕ್ಕಂಥ ಆಪಾದನೆ ಸತ್ಯ ಅಲ್ಲ ಅನ್ನೋದು ಅವರಿಗೆ ಮನವರಿಕೆ ಆದ. ಈ ಅಧಿವೇಶನದಲ್ಲಿ ಏನಾದ್ರೂ ಚರ್ಚೆ ಮಾಡ್ರೇನೋ ಇಲ್ಲ ಅಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ, ಇದರಲ್ಲಿ ಏನು ಹುರುಳಿಲ್ಲ, ಇದರಲ್ಲಿ ಸುಮ್ಮನೆ ನಾವು ಇದನ್ನ ಕೆದಕ್ತಾ ಇದ್ದೀವಿ ಅಂತ. ಅದರಿಂದ ಯಾವುದೂ ಪ್ರಯೋಜನ ಆಗಲ್ಲ, ಅದು ಏನು ಅದರದ್ದು ಧಕ್ಕೆನೂ ಇಲ್ಲ. ED ಅವರು ಈಗಾಗಲೇ ಲೋಕಾಯುಕ್ತಕ್ಕೆ ಪತ್ರ ಬರೆದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಅವ್ರ ಕುಟುಂಬದ ಪಾತ್ರ ಇದೆ, ಯತೀಂದ್ರ ಅವರ ಪ್ರಭಾವ ಇದೆ, ಅಕ್ರಮವಾಗಿ 14 ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ, ಇಲ್ಲಿ ಹಗರಣ ನಡೆದಿದೆ ಅಂತ. ನೋಡಿ, ತನಿಖಾಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಇವತ್ತು ವರದಿಗಳನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಏನು ಸಂಸ್ಥೆಗಳಿದಾವೆ, ಕೇಂದ್ರ ಸರ್ಕಾರ ಯಾವ ತರದಿಂದ ಸೂಚನೆ ಕೊಡುತ್ತೆ ಆ ಸೂಚನೆ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ. ಆದರೆ ಕಾನೂನು ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವುದೇ ತರದ ಲೋಪವನ್ನು ಮಾಡಿಲ್ಲ, ಯಾವುದೇ ದಾಖಲೆ ಇಲ್ಲ. ಏನು ಪ್ರೂಫ್ ಏನಿದೆ ಕೊಡಿ, ಏನಿದೆ? ಬರೀ ಸಂತಿ ಭಾಷಣ ಮಾಡಿದ್ರೆ ಆಗಲ್ಲ. ಎಲ್ಲಿಯಾದರೂ ತಮ್ಮ ಧರ್ಮಪತ್ನಿಗೆ ಇಂಥ ಸೈಟ್ ಕೊಡ್ರಿ ಅಂತೇಳಿ ಒಂದು ಪತ್ರ ಬರೆದದ್ದು ದಾಖಲೆ ಇದೆಯಾ? ಅಥವಾ ಯಾರಿಗೇನೋ ಫೋನ್ ಮಾಡಿ ಹೇಳಿದಿರ್ತಕ್ಕಂಥ ದಾಖಲೆ ಇದೆಯಾ? ಅಥವಾ ಯಾವ್ದಾರ ಅಧಿಕಾರಿನ ಕರೆದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅಥವಾ ಅವ್ರ ಮೇಲೆ ಒತ್ತಡ ಹಾಕಿ ಇದಾಗಲೇಬೇಕು ಅಂತ ಏನಾದ್ರು ಮಾಡಿದ್ದು ಉದಾಹರಣೆಗಳಿದಾವ?
ಸುಮ್ಮನೆ ಯಾವುದೋ ಅಪಾದನೆ ಮಾಡ್ಬೇಕಷ್ಟೇ. ಮುಂದೆ ಒಂದ್ ವೇಳೆ ಬಿಜೆಪಿ ಪಕ್ಷಕ್ಕೆ ಹೋಗ್ತಕ್ಕಂತ ಅನಿವಾರ್ಯ ಮತ್ತೆ ಬಂದ್ರೆ ಆ ಪ್ರಸಂಗ ನನ್ನ ಮುಂದೆ ಬರಲ್ಲ. ಯಾಕಂತಂದ್ರೆ ನಾನು ಈ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಮುಂದೂ ಮಾಡತಕ್ಕಂಥದ್ದಿದೆ. ಮುಂದೂ ಕೂಡ ಈ ಪಕ್ಷವನ್ನ ಬಲಾಢ್ಯವಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಬಂದಿರತಕ್ಕಂಥ, ಇನ್ನೂ ಬಲಾಢ್ಯವಾಗಿ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ರಲ್ಲಿ ನಾನು ಒಬ್ಬನು. ಹೀಗಾಗಿ ಆ ಪ್ರಶ್ನೆ ನನ್ನ ಮುಂದೆ ಬರೋಲ್ಲ. ಅಲ್ಲಿ ಇದ್ದವರನ್ನೇ ಈಗ ಬಿಟ್ಟು ಹೊರಗಡೆ ಬರಬೇಕು ಅಂತಕ್ಕಂಥ ಚಿಂತನೆ ಮಾಡುವಾಗ ನಾನು ಇಲ್ಲಿ ಇದ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ನಿಮಗೆ ಮುಂದೆ ಒಳ್ಳೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ನಾನು ಪದೇ ಪದೇ ಹೇಳಲಿಕ್ಕೆ ಹೋಗಲ್ಲ. ಭರವಸೆ ಏನಾದ್ರು ಕೊಟ್ಟಿದ್ದಾರಾ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್? ಅದ್ರ ಬಗ್ಗೆ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕವಾಗಿ ಚರ್ಚೆ ಮಾಡಕ್ಕೆ ಹೋಗಲ್ಲ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಚರ್ಚೆಗಳು ಏನೇನು ಆಗಿರ್ತಾವ ಅದನ್ನೆಲ್ಲೂ ಕೂಡ ಹೇಳ್ತಕ್ಕಂಥದ್ದಲ್ಲ. ಅದೊಂದು ಶಿಸ್ತು, ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ಜೊತೆ ಪವರ್ ಟಿವಿ ಜೊತೆ ಮಾತನಾಡಿದ್ರೆ ಬಹಳಷ್ಟೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ರೆ. ಮುಂದೆ ಮತ್ತೊಮ್ಮೆ ಭೇಟಿ ಆಗೋಣ ಸರ್, ನಮಸ್ತೆ. ಸೊ ಇದು ಮಾಜಿ ಡಿ.ಸಿ.ಎಂ ಲಕ್ಷ್ಮಣ್ ಸವದಿ ಅವರು ಪವರ್ ಟಿವಿ ಜೊತೆ ಮಾತನಾಡಿದಂತ ನೇರ ಮಾತುಗಳು. ಬಹಳಷ್ಟು ಒಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ, ಮುಕ್ತವಾಗಿ ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ರಾಜಕೀಯ ಕೆಲವು ತಂತ್ರಗಾರಿಕೆಗಳ ಬಗ್ಗೆನೂ ಕೂಡ ನಮ್ಮ ಜೊತೆ ಮಾತನಾಡಿರ್ತಕ್ಕಂಥದ್ದು. ಮುಂದೆ ಮತ್ತೊಬ್ಬ ರಾಜಕಾರಣಿ ಜೊತೆ ನಾವು ಭೇಟಿ ಆಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.